ಸೊ ಗೈಸ್, ನೀವು ನಂತರ ಫ್ಯಾಟ್ ಟು ಫಿಟ್ ಆಗಬೇಕು ಅಂದರೆ, ಸೊ ಪರ್ಟಿಕ್ಯುಲರ್ಲಿ ಫ್ಯಾಟ್ ಲಾಸೇ ಮಾಡಬೇಕು ಅಂದರೆ ನಾನು ಹೇಳೋ ಈ 3 ಇಂಪಾರ್ಟೆಂಟ್ ಸ್ಟೆಪ್ಸ್ನ ಫಾಲೋ ಮಾಡಿ ಪಕ್ಕ ಆಗ್ತೀರಾ. ಸೊ ಗೈಸ್, ಫಸ್ಟ್ ಪಾಯಿಂಟ್ ಬಂದು ಕ್ಯಾಲರಿ ಡೆಫಿಸಿಟ್. ಸೊ ಯಾವುದೇ ಫ್ಯಾಟ್ ಲಾಸ್ ಆಗಲಿ ವೆಯ್ಟ್ ಲಾಸ್ ಆಗಲಿ ಕ್ಯಾಲರಿ ಡೆಫಿಸಿಟ್ ಇಸ್ ಇಂಪಾರ್ಟೆಂಟ್ ಗೈಸ್. ಸೊ ಒಂದು ಪರ್ಟಿಕ್ಯುಲರ್ಲಿ ಒಂದು 2200 ಕ್ಯಾಲರೀಸ್ ಇರುತ್ತೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಯಾರಿಗಾನ ಒಂದು ಪರ್ಸನ್ಗೆ. ಸೊ ಒಂದು 200 ಕ್ಯಾಲರೀಸ್ ಡ್ರಾಪ್ ಮಾಡಿ, ಸೊ ಅವಾಗ ಆಟೋಮೆಟಿಕಾಗಿ ವೇಟ್ ಡ್ರಾಪ್ ಆಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಬಂದು ಸ್ಟಾಪ್ ಈಟಿಂಗ್ ಶುಗರ್ ಆರ್ ಪ್ರೊಸೆಸ್ಡ್ ಫುಡ್ಸ್ ಗೈಸ್. ಸೊ ಎಸ್ಪೆಷಲಿ ಶುಗರ್ ಇಸ್ ವೆರಿ ಡೇಂಜರಸ್ ಗೈಸ್, ವೆರಿ ಡೇಂಜರಸ್ ಫುಡ್ ಅದು. ಸೊ ನಮ್ಗೆ ಗೊತ್ತಿಲ್ಲದೆ ಜಾಸ್ತಿ ತಿಂತೀವಿ ನಾವು. ಸೊ ಶುಗರು ಮತ್ತು ಪ್ರೊಸೆಸ್ ಫುಡ್ನ ಒಂದು 15 ಡೇಸ್ಗೆ ಸ್ಟಾಪ್ ಮಾಡಿ. ಸೊ ಒಂದು ಹೆಲ್ದಿ ಡಯಟ್ ಅನ್ನೋದು ಮೇಂಟೈನ್ ಮಾಡಿ. 15 ಡೇಸ್ ಅಲ್ಲ ನಿಮ್ಮ ಫೇಸ್ ಇಂದ ನಿಮ್ಮ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಸೊ ಥರ್ಡ್ ಸ್ಟೆಪ್ ಬಂದು ವಾಕಿಂಗ್. ಸೊ ವಾಕಿಂಗ್ ಇಸ್ ಒನ್ ಆಫ್ ದಿ ಮೋಸ್ಟ್ ಅಂಡರ್ ರೇಟೆಡ್ ಕಾರ್ಡಿಯೋ ಗೈಸ್. ಸೊ ಜಿಮ್ಗೆ ಹೋಗಿ ಕಾರ್ಡಿಯೋ ಮಾಡಬೇಕು, ಟ್ರೆಡ್ಮಿಲ್ ಮಾಡಬೇಕು, ಸೈಕ್ಲಿಂಗ್ ಮಾಡಬೇಕು, ಅದು ಇದು ಮಾಡಬೇಕು ಅನ್ನೋ ತಲೆನೋವೇ ಬೇಡ ಗೈಸ್. ಜಸ್ಟ್ ದಿನಕ್ಕೆ ಒಂದು 10,000 ಸ್ಟೆಪ್ಸ್ ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಟೈಮ್ ಸಿಕ್ಕಿದಾಗೆಲ್ಲ ವಾಕಿಂಗ್ ಮಾಡಿ. 10,000 ಸ್ಟೆಪ್ಸ್ ಇಟ್ಟಾಯ್ತಾ ಸಾಕು, ಕಾರ್ಡಿಯೋ ಅನ್ನೋದೇ ನೆಸೆಸಿಟಿ ಇಲ್ಲ ಗೈಸ್. ಜಸ್ಟ್ ಜಿಮ್ಗೆ ಹೋಗಿ ವೇಟ್ ಟ್ರೈನಿಂಗ್ ಮಾಡಿ, ಡಯಟ್ ಮೇಂಟೈನ್ ಮಾಡಿ, ಆಟೋಮೆಟಿಕ್ ಆಗಿ ಫ್ಯಾಟ್ ಅನ್ನು ಡ್ರಾಪ್ ಆಗುತ್ತೆ. ಸೊ ಈ 3 ಫಾಲೋ ಮಾಡಿ, ಫ್ಯಾಟ್ ಅನ್ನು ಡ್ರಾಪ್ ಆಗೇ ಆಗುತ್ತೆ. ಸೊ ಈ ಥರ ಟಿಪ್ಸ್ ಎಲ್ಲ ಬೇಕು ಅಂದರೆ ರಾಜು ದಿ ಬೀಸ್ಟ್ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್.